ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಮಠವಿದ್ದು ಬಹಳ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಈ ಮಠವನ್ನ ರಾಘವೇಂದ್ರ ಸ್ವಾಮಿಗಳ ಮೂಲ ಮಠ ಎಂದು ಕರೆಯಲಾಗುತ್ತೆ. ಮಧ್ವಾಚಾರ್ಯರ ಮೂಲಸ್ಥಾನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಎಂದು ಹೇಳುತ್ತಾರೆ. ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪರ್ಯಟನೆ ಮಾಡ್ತಿದ್ದಾಗ ಈ ಮಠಕ್ಕೂ ಕೂಡ ಭೇಟಿ ಕೊಟ್ಟಿರ್ತಾರೆ. ಆದ್ದರಿಂದ ಇಲ್ಲಿ ಮೂಲ ದೇವರು ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿದ್ದಾರೆ. ಹಾಗೂ ಇಲ್ಲಿ ಆಂಜನೇಯ ದೇವರನ್ನ ಕೂಡ ನೀವು ಕಾಣಬಹುದು. ಈ ದೇವಾಲಯದ ವಿಶೇಷತೆ ನೋಡುವುದಾದ್ರೆ ಪ್ರತಿನಿತ್ಯವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಈ ಮಠದಲ್ಲಿ ಮದುವೆ ವಿಚಾರವಾಗಿ, ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ, ಕೆಲಸದ ವಿಚಾರವಾಗಿ, ಹಣಕಾಸಿನ ವ್ಯವಹಾರಗಳಲ್ಲಿ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ರೆ ಈ ಮಠಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ, ಹೆಜ್ಜೆ ನಮಸ್ಕಾರವನ್ನ ಮಾಡಿದ್ರೆ ರಾಯರ ಅನುಗ್ರಹ ಸಿಗುತ್ತೆ ಅನ್ನುವ ನಂಬಿಕೆ ಇದೆ. ಹಾಗಾಗಿ ಪ್ರತಿ ಗುರುವಾರದಂದು ರಾಯರ ದರ್ಶನ ಪಡೆಯಲು ಸಾಕಷ್ಟು ಭಕ್ತರು ಆಗಮಿಸ್ತಾರೆ. ಶ್ರೀ ಗುರು ರಾಘವೇಂದ್ರ ಮಠವು ಪಂಚ ವೃಂದಾವನವನ್ನ ಒಳಗೊಂಡಿದೆ. ತೀರ್ಥರು ಐಕ್ಯವಾದ ಸ್ಥಳಗಳನ್ನ ಇಲ್ಲಿ ನಾವು ಕಾಣಬಹುದು. ಈ ಮಠ ಮೈಸೂರಿನಿಂದ 23 ಕಿಲೋಮೀಟರ್ ದೂರದಲ್ಲಿ ಕಾಣಸಿಗುತ್ತೆ. ನಂಜುಂಡೇಶ್ವರನ ದೇವಾಲಯದ ಪಕ್ಕದಲ್ಲಿ ಇರುವ ರಸ್ತೆಯಲ್ಲೇ ಈ ಮಠ ಸಿಗುತ್ತೆ. ಈ ದೇವಾಲಯದಲ್ಲಿ ರಾಯರ ಕಲ್ಲಿನ ವಿಗ್ರಹವನ್ನ ನಾವು ಕಾಣಬಹುದು. ಶ್ರೀ ಗುರು ರಾಘವೇಂದ್ರರ ಮುಖ್ಯ ವಿಗ್ರಹವು ಕಾವೇರಿ ನದಿಯ ಶ್ರೀರಂಗಪಟ್ಟಣದಲ್ಲಿ ಕಂಡುಬಂತು ಮತ್ತು ಅದನ್ನ ಶ್ರೀ ಸುಜ್ಞಾನೇಂದ್ರ ತೀರ್ಥರು ನಂಜನಗೂಡು ಮಠದಲ್ಲಿ ಸ್ಥಾಪಿಸಿದ್ರು. ಕೆಲವು 100 ವರ್ಷಗಳ ಹಿಂದೆ ನಂಜನಗೂಡಿನ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಮಂತ್ರಾಲಯದಲ್ಲಿ ಸಮಾಧಿಯನ್ನ ಪಡೆಯಲು ಬಯಸಿದ್ರು ಮತ್ತು ಅವರು ಗುರು ರಾಘವೇಂದ್ರರನ್ನ ಪ್ರಾರ್ಥಿಸಿದ್ರು. ಅವರ ಕನಸಿನಲ್ಲಿ ಶ್ರೀ ರಾಘವೇಂದ್ರರು ಕಾಣಿಸಿಕೊಂಡು ನಂಜನಗೂಡಿಗೆ ಮೂರ್ತಿಯ ರೂಪದಲ್ಲಿ ಬರುವುದಾಗಿ ತಿಳಿಸಿದ್ರು. ಅದೇ ರೀತಿ ಬಟ್ಟೆ ತೊಳೆಯುವ ಒಬ್ಬ ವ್ಯಕ್ತಿಯೊಬ್ಬರು ಕಾವೇರಿ ನದಿಯ ಬಳಿ ಗುರು ರಾಘವೇಂದ್ರರ ವಿಗ್ರಹವನ್ನ ಕಂಡು ಅದನ್ನ ಶ್ರೀಗಳಿಗೆ ನೀಡಿದ್ರು. ಶ್ರೀ ಸುಜ್ಞಾನೇಂದ್ರ ತೀರ್ಥರು ಈ ವಿಗ್ರಹವನ್ನ ತೆಗೆದುಕೊಂಡು ಅಂದಿನ ಮೈಸೂರು ರಾಜ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರಿಗೆ ಘಟನೆಯ ಬಗ್ಗೆ ತಿಳಿಸಿದ್ರು ಮತ್ತು ಮೈಸೂರು ರಾಜರ ಸಹಾಯದಿಂದ ಶ್ರೀ ರಾಘವೇಂದ್ರ ಸ್ವಾಮಿಯ ವಿಗ್ರಹವನ್ನ ನಂಜನಗೂಡಿನ ಪವಿತ್ರ ಮಠದಲ್ಲಿ ಸ್ಥಾಪಿಸಲಾಯಿತು.